ಅಲ್ಲಿನ ಆರಾಮ, ನಾವಿಲ್ಲ ಆರಾಮು. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಪುಷ್ಪಗಿರಿಯನೋ ಅಂತಾರೆ, ಕುಮಾರ ಪರ್ವತನೋ ಅಂತಾರೆ. ಸೊ ಇವತ್ತು ಟ್ರೆಕ್ಕಿಂಗಿಗೆ ಬಂದಿದ್ದೀನಿ. ಕುಮಾರ ಪರ್ವತಗೆ 3 ಥರ ಟ್ರೆಕ್ಕಿಂಗ್ ಮಾಡ್ಬೋದು ನೀವು. ರೂಟ್ 1, ನೀವೇನಾದರೂ ಥ್ರಿಲ್ಲಿಂಗ್ ಆಗಿ ಅಡ್ವೆಂಚರಸ್ ಆಗಿ ಟ್ರೆಕ್ಕಿಂಗ್ ಮಾಡ್ತೀರಾ ಅಂತ ಅಂದರೆ ಕುಕ್ಕೆಯಿಂದ ಕುಮಾರ ಪರ್ವತದಿಂದ ತಿರ್ಗಾ ಕುಕ್ಕೆಗೆ ಇಳಿಬಹುದು. ಇದು 28 ಕಿಲೋಮೀಟರ್ಸ್ ಆಗುತ್ತೆ. ಸೊ ರೂಟ್ 2, ನೀವೇನೋ ಸೋಮಾರ್ಪೇಟೆಯಿಂದ ಜೀಪ್ ಮಾಡಿಕೊಂಡು ಅಲ್ಲೊಂದು ಟೆಂಪಲ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಬೀಡಲ್ಲಿ ಚೆಕ್ ಪೋಸ್ಟಿಗೆ ಟ್ರೆಕ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದರೆ 1 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲ ಡೈರೆಕ್ಟ್ ಜೀಪು ಚೆಕ್ ಪೋಸ್ಟ್ ಹತ್ರನೇ ಹೋಗುತ್ತೆ. ಬೀಡಲ್ಲಿ ಟು ಕುಮಾರ ಪರ್ವತ ಇಲ್ಲ ಪುಷ್ಪಗಿರಿ ಟು ಬೀಡಲ್ಲಿನೇ ಇಳಿದ್ರೆ ನಿಮಗೆ ಟೋಟಲ್ 14 ಕಿಲೋಮೀಟರ್ಸ್ ಆಗುತ್ತೆ. ರೂಟ್ 3 ಬೀಡಲ್ಲಿ ಚೆಕ್ ಪೋಸ್ಟಿಂದ ಕುಮಾರ ಪರ್ವತದಿಂದ ಕುಕ್ಕೆ ಸೈಡ್ ಇಳಿತೀರಾ ಅಂತ ಅಂದರೆ ಟೋಟಲ್ ನಿಮಗೆ 21 ಕಿಲೋಮೀಟರ್ಸ್ ಇರುತ್ತೆ. ಸೊ ನಿಮಗೆ ಡೆನ್ಸ್ ಫಾರೆಸ್ಟ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ಕುಕ್ಕೆ ಸೈಡ್ ಇಳಿದ್ರೆ ನಿಮಗೆ ಗ್ರಾಸ್ ಲ್ಯಾಂಡು ಮತ್ತು ಡಿಫ್ರೆಂಟ್ ಟೆರೆನ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ಥ್ರಿಲ್ಲಿಂಗ್ ಆಗಿ ಅಡ್ವೆಂಚರಸ್ ಆಗಿರುತ್ತೆ. ನೀವು ಟಿಕೆಟ್ ಏನಾದರೂ ಬುಕ್ ಮಾಡ್ಕೋಬೇಕು ಅಂತ ಅಂದರೆ ಅರಣ್ಯ ವಿಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಕನ್ನಡದಲ್ಲಿರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಬೇಕು ಅಂದರೆ ಚೇಂಜ್ ಮಾಡ್ಕೊಬೋದು. ಸೊ ಅಲ್ಲಿ ನೀವು ಯಾವ ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಟ್ರೆಕ್ಕು ಯಾವುದು ಅಂತ ಸೆಲೆಕ್ಟ್ ಮಾಡಿ ಡೇಟನ್ನು ಚೆಕ್ ಮಾಡಿದ್ರೆ ಅದು 15 ಡೇಸ್ ಪ್ರಯಾರಿಟಿ ಬುಕ್ ಮಾಡ್ಕೊಬೇಕು. ಸೊ ಮಾಡ್ಕೊಂಡು ಬುಕ್ ಮಾಡ್ಕೊಬೋದು. ಸೊ ಸ್ಲಾಟ್ಸು ಲಿಮಿಟೆಡ್ ಇರುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ನೈಟು 11:30ಗೆ ಬಸ್ ಇದ್ದಿದ್ದು. ಪೂರ್ಣಿಮಾ ಟ್ರಾವೆಲ್ಸ್ ಅಂತ ಒಂದೇ ಸ್ಲೀಪರ್ ಬಸ್ಸು ನಿಮಗೆ ಸಿಗೋದು. ಸೊ ಇಲ್ಲ ಅಂದರೆ KSRTC ಬಸ್ ಕೂಡ ಸೋಮಾರ್ಪೇಟೆಗೆ ಹೋಗುತ್ತೆ. ಸೊ ನಾವು ಡೈರೆಕ್ಟು ಸೋಮಾರ್ಪೇಟೆಗೆ ರೀಚ್ ಆಗಿದ್ದು ಮಾರ್ನಿಂಗ್ 5:30ಗೆ. ಸೊ ನಾವು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಟ್ರೆಕ್ ಸ್ಟಾರ್ಟ್ ಮಾಡಿದಾಗ 8:40 ಆಗಿತ್ತು. ಅದೇ ಕುಮಾರ ಪರ್ವತ ಬೆಟ್ಟ. ಮೊದಲೆಲ್ಲ ನಿಮಗೆ ಪ್ಲಾಸ್ಟಿಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವರು ಡೆಪಾಸಿಟ್ ಅಂತ 500 ರೂಪೀಸ್ ಕೊಟ್ಟು ನೀವು ವಾಪಸ್ ಹೋಗಬೇಕಾದ್ರೆ ಅದನ್ನು ರಿಟರ್ನ್ ಮಾಡ್ತಾಯಿದ್ರು. ಬಟ್ ಇವಾಗ ಆ ಪಾಲಿಸಿ ಇಲ್ಲ. ಸೊ ಅವರು ಪ್ಲಾಸ್ಟಿಕ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಿದ್ದಾರೆ. ನೀವೇನೇ ಸ್ನ್ಯಾಕ್ಸ್ ತೊಗೊಂಬರೋಂಗಿದ್ರು ಸೊ ಸ್ಟೀಲ್ ಬಾಕ್ಸಲ್ಲೇ ಎಲ್ಲ ತೊಗೊಂಬನ್ನಿ. ಇಲ್ಲ ಗೊತ್ತಲ್ಲ ರೂಲ್ಸ್ಗಳೆಲ್ಲ ಏನು ಇನ್ನೊಂದ್ಸಲ ಹೇಳ್ಬಿಡಿ. ಗಂಭೀರವಾದ ಗಾಯ, ಅನಾರೋಗ್ಯ ಅಥವಾ ಸಾವಿನ ಸಂಭವನೀಯತೆ ಸೇರಿದಂತೆ ಚಾರಣಕ್ಕೆ ಸಂಬಂಧಿಸಿದ ಅಪಾಯದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಅರಿತುಕೊಂಡಿದ್ದೇನೆ. ಸ್ಪೀಡ್ ಇರೋರು ಮುಂದೆ ಹೋಗ್ಬೇಡಿ, ಎಲ್ಲ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರಬೇಕು. ಅಕಸ್ಮಾತ್ ಆ ಕಡೆ ಕಾರಣ ವಾಪಸ್ ಬನ್ನಿ. Finally! We came! Kumara Parvata! Yes! So this is Shweta. And this is Tejaswini. This is Mamta. Spurti! This is Spurti. Yeah. Hi. Idu Bhuvika. This is Nayana. Hello, hi. This is Purnima. And ಇದು ನಾನು ನೋಡಿ ಟ್ರೆಕ್ ಮುಂಚೆ ಎಲ್ಲಾರು ಹಿಂಗಿದೀವಿ. ಇವಾಗ ಮೇಲ್ ಹೋದ್ಮೇಲೆ ಎಲ್ಲಾರ ಮುಖಾನು ಇದೇ ತರ ಇರುತ್ತಾ ಇಲ್ವಾ ಅಂತ ನೋಡೋಣ. ನಾನಂತ ಹಿಂಗೆ ಇರ್ತೀನಿ, ನೆನ್ಪಿಟ್ಕೊಳ್ಳಿ. ನೋಡೋಣ. ರೆಕಾರ್ಡ್ ಆಗಿರುತ್ತೆ, ಪ್ರೂಫ್ ಇರುತ್ತೆ. ಇವಾಗ ಟೈಮ್ ಎಷ್ಟಾಗಿದೆ ಎಕ್ಸಾಕ್ಟ್? ಸೊ ಮಾರ್ನಿಂಗ್ 6:30ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದು. ನಿಮಗೆ ಗೊತ್ತಲ್ಲ ಜನ ಜಾಸ್ತಿ ಬಂದರೆ ಹೆಂಗಿರುತ್ತೆ ಅಂತ. 8:30 ಆಗೋಗ್ಬಿಟ್ಟಿದೆ. ನಾವು ಸೋಮವಾರಪೇಟೆಯಿಂದ ಸ್ಟಾರ್ಟ್ ಮಾಡ್ತಿರೋದು. ಬೀಡಲ್ಲಿ ಚೆಕ್ ಪೋಸ್ಟಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಕುಕ್ಕೆ ಸೈಡ್ ಇಳಿಯೋಣ ಅಂತ ಅಂದ್ಕೊಂಡಿದ್ದು. ಬಟ್ ಮೇಲೆ ಹೋದ್ಮೇಲೆ ಹೆಂಗೆ ಅಂತ ಗೊತ್ತಿಲ್ಲ. ಎಲ್ಲರೂ ಫಿಟ್ ಆ್ಯಂಡ್ ಫೈನ್ ಆಗಿ ಆರಾಮಾಗಿ ನಾನು ಇಳಿತೀನಿ ಅಂತ ಇದ್ದರೆ ಕುಕ್ಕೆ ಸೈಡ್ ಇಳಿಯೋದು. ಇಲ್ಲ ಅಂತ ಅಂದರೆ ಬೀಡಲ್ಲಿ ಸೈಡೇನೆ ಇಳ್ಕೊಂಬರೋದು. ಈ ಕುಮಾರ ಪರ್ವತ ಕರ್ನಾಟಕದ 2nd ಹೈಯೆಸ್ಟ್ ಪೀಕ್ ಅಂತ ಹೇಳ್ತಾರೆ. ಸೊ ಫಸ್ಟು ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ಹಚ್ಚುತ್ತಾ ಇದ್ದೀನಿ. ಸಿ ಯು ಆನ್ ಟಾಪ್.
ನೋಡಿ ಈ ಥರ ಕರ್ಕೊಂಡ್ಬಂದ್ರೆ ನಾವೇ ಪುಷ್ ಮಾಡಬೇಕು. ಅಯ್ಯೋ ರಾಮ, ಹೆಂಗಾಗಿದಲ್ಲ ನೋಡಿ. ಈಚೆಯಿಂದ ಜೋಶ್ ಅಂತ ಅವ್ರೆ ಆಲ್ರೆಡಿ ಫುಲ್ ಸುಸ್ತಾಗೋಗಿದೆ. ಇವರೇ ಲೀಡು, ಸುಸ್ತೇ ಆಗಿಲ್ಲ ಅಂತ ಇನ್ನ ಕಣ್ಣಲ್ಲಿ ಕಾಣ್ಬೋದು, ಬಟ್ ಒಳಗಡೆ ಎನರ್ಜಿ ಜಾಸ್ತಿ. ನೋಡೋಣ ಮೇಲೆ ಹೋಗೋವರೆಗೂ. ನಾನು ಸ್ಟ್ರಾಂಗು, ಬಟ್ ಇವತ್ತು ಕೋಲ್ಡ್ ಆಗಿರೋದ್ರಿಂದ ಇಷ್ಟೊಂದು ಟಯರ್ಡ್ ಆಗ್ತಿದೆ. ಬಟ್ ಇಟ್ಸ್ ಓಕೆ, ಐ ವಿಲ್ ಡೂ ಇಟ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೊ ನೋಡ್ತಿದ್ದೀರಲ್ಲ, ಉಲ್ಟಾ ಕಾಣಿಸ್ತಾ ಇದೆ, ಸಾರಿ. ಬಟ್ ಇಲ್ಲಿಗೆ 2 ಕಿಲೋಮೀಟರ್ಸ್ ಬಂದಿರೋದಷ್ಟೇ, ಇನ್ನು 5 ಕಿಲೋಮೀಟರ್ಸ್ ಇದೆ. ಬಟ್ ಇದಕ್ಕಿಂತ ಬರೋಕ್ಕಿಂತ ಮುಂಚೆ ಎಲ್ಲರೂ ಸ್ವಲ್ಪ ಮನೆ ಹತ್ರ ವಾಕಿಂಗ್, ಜಾಗಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಬನ್ನಿ. ಆ್ಯಂಡ್ ಬಿಗಿನರ್ಸ್ ಎಲ್ಲ ಬರೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ಯಾವುದಾದ್ರೂ ಚಿಕ್ಕ ಟ್ರೆಕ್ ಇದೆ, ಅದನ್ನು ಮುಗಿಸ್ಕೊಂಡು ಬನ್ನಿ. ಬಿಕಾಸ್ ಇಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಏನಾದರೂ ಪ್ರಾಬ್ಲಮ್ ಆದರೆ ಯಾರೂ ಬರೋಲ್ಲ, ನಿಮ್ಮ ಗ್ರೂಪಲ್ಲಿರೋರೆ ನಿಮ್ಮನ್ನ ಕರ್ಕೊಂಡು ಹೋಗಬೇಕು. ಅವ್ರಿಗೂ ಕಷ್ಟನೇ, ಯಾಕಂದ್ರೆ ಅವ್ರು ನಡೆಯೋದೇ ಕಷ್ಟ ಇರುತ್ತೆ. ಇದೊಳ್ಳೆ ಗುಹೆ ಥರ ಇದೆ ಇದು ಗೈಸ್. ಫುಲ್ಲು ಟಫೆಸ್ಟ್ ಪಾರ್ಟು. ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಈ ಥರ ಸ್ವಲ್ಪ ಹೈಟಾಗಿರೋರನ್ನ ಕರ್ಕೊಂಬನ್ನಿ, ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಯಸ್, ಆಲ್ಮೋಸ್ಟ್ ಇನ್ನೊಂದು 4 ಕಿಲೋಮೀಟರ್ಸ್ ಆಗಿದೆ ಅಷ್ಟೇ. ಸೊ ನಾ ಅಲ್ಲಿ ಮಾತಾಡಿಂದ ಇಲ್ಲಿ ಬಂದಿರೋವರೆಗೂ ಜಸ್ಟ್ 1 ಕಿಲೋಮೀಟರ್ ಕವರ್ ಆಗಿರೋದಷ್ಟೇ. ಹೆಂಗಿದೆ ಟ್ರೆಕ್ಕಿಂಗ್? ಸೂಪರಾ? ಇನ್ನೂ ಎನರ್ಜಿ ಇದೆಯಾ? ಎಸ್ ಎಸ್. ಹೆಂಗೋದು ಫಿಕ್ಸ್ ಆಗ್ಬಿಟ್ಟು ಅಕ್ಕ, ಕುಕ್ಕೆ ಸೈಡೇ ಇಳಿಯೋದು ಅಂತ. ಹೆಂಗ ಎನರ್ಜೆಟಿಕ್ ನಮ್ಮ ಗ್ರೂಪಲ್ಲಿ. ಸೊ ಹೆಂಗೆ ಹೋಗ್ತಾ ಇದ್ದಾರೆ. ಸೊ 4 ಕಿಲೋಮೀಟರ್ಸ್ ಇದೆ, ಲೆಟ್ಸ್ ಗೋ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಯಾಕಂದರೆ ಕುಕ್ಕೆ ಸೈಡ್ ಇಳಿಬೇಕು. ಹೆವಿ ಸ್ಟ್ರೀಪಿ. ಸೊ ಗ್ರಿಪ್ಪಿರೋ ಶೂಸ್ ಹಾಕೊಬನ್ನಿ. ಆ್ಯಂಡ್ ಆಲ್ಮೋಸ್ಟ್ ನಿಮ್ಮ ಲೆಫ್ಟ್ ಸೈಡಲ್ಲೇ ನಡೀರಿ, ಬಿಕಾಸ್ ರೈಟ್ ಸೈಡ್ ತುಂಬ ಸ್ಟ್ರಿಪಿ ಇದೆ. ಈ ಥರ ಬಿದ್ದರೆ ಯಾರೂ ಕಾಣಿಸಲ್ಲ. ದಟ್ಟ ಅರಣ್ಯ ಕಾಡು. ಅಲ್ಲೇನು ಆರಾಮ? ನಾವಿಲ್ಲ ಆರಾಮು. ನಾವೆಂತೂ ಆರಾಮಿಲ್ಲ. ನೋಡ್ರಿ ಗೊತ್ತಾಗ್ತಾ ಇದೆ. ಇಲ್ಲಿ ಕೂತಿದಾರಲ್ಲ ನಮ್ಮ ಮುಂದೆ ಈ ಬ್ಲ್ಯಾಕ್ ಕಲರು ಬಟ್ಟೆಯವರು, ಅವ್ರು ಅಂದ್ರು ಬ್ರೋ ನಾವು ಹೋಗೋವರೆಗೂ ಮೇಲೆ ಹಿಂಗೆ ಇರ್ತೀವಿ ನೋಡಿ, ಚೇಂಜೇ ಆಗಲ್ಲ ಅಂತ. ಬ್ರೋ ಏನಾದ್ರು ಚೇಂಜ್ ಆಗಿದ್ಯಾ? ಕಣ್ಣು ಎಲ್ಲಿದ್ಯೋ ಅಲ್ಲೇ ಇದೆ, ಮೂಗು ಎಲ್ಲಿದ್ಯೋ ಅಲ್ಲೇ. ನೈಸ್ ಕಾಮಿಡಿ, ನೈಸ್ ಜಾಕ್. ಅಯ್ಯೋ ಅಲ್ಲೊಬ್ರು ನೋಡಿ, ಇಲ್ಲಿ ನೋಡಿ, ಸುಸ್ತಾಗ್ಬಿಟ್ಟಿದ್ಯಾ? Yes, I'm done. ಹೆಂಗಿದು ಟ್ರೆಕ್ಕು? ಅಕ್ಕ ಬಂದ್ರು, ಅಕ್ಕ ಬಂದ್ರು. ಅಕ್ಕ ಹೆಂಗಿದೆ? ನೋಡಿದ್ರೆ ಗೊತ್ತಾಗ್ತಿಲ್ಲ. ಒಂಚೂರು ಮೇಕಪ್ ಹೋಗಿಲ್ಲ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಅಲ್ಲೊಬ್ರು ಅಕ್ಕ 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 ಮಿಸ್ಸಿಂಗ್ ಅಕ್ಕ ಬಂದ್ರು ಬಂದ್ರು ಬಂದ್ರು. ಇಲ್ಲಿ ಇಲ್ಲಿ ಎಲ್ಲಾರ್ಗಿಂತ ಪುಸ 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 ಅನ್ಕೊಂಡ್ ಬರ್ತಾ ಇದಾರೆ. ಫೋನ್ ನೋಡಿದ ತಕ್ಷಣ ನಗು ಬಂದ್ಬಿಡ್ತು. ಅಲ್ಲಿ ತನಕ ಫೋನ್ ನೋಡಿ ಅಲ್ಲ, ಹೆಂಗಿತ್ತು? ನಿನ್ನ ನೋಡಿ ನಗು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಓಹೋ ಈ ಪಾಟು
ಕೆಳಗಡೆಯಿಂದ ನೋಡಿದ್ರೆ ಕಷ್ಟ ಅನಿಸುತ್ತೆ. ಇಟ್ಸ್ ನಾಟ್ ಡಿಫಿಕಲ್ಟ್, ಈಸಿನೇ. ನಮಗೆ ಕಂಪ್ನಿ ಕೊಡೋಕೆ ಸಿಕ್ಕಿದ್ರಿ. ಎಸ್, ದಿಸ್ ಈಸ್ ದ ಫಸ್ಟ್ ವ್ಯೂ ಪಾಯಿಂಟ್. ವಾವ್, ಇದನ್ನು ನೋಡಿ ಸ್ವಲ್ಪ ಜೋಶ್ ಬರ್ತಾ ಇದೆ ಹತ್ತಕ್ಕೆ. ಓಕೆ, ಸೊ ಇನ್ನು 3 ಕಿಲೋಮೀಟರ್ಸ್ ಬಾಕಿ ಇದೆ. ಅವನು ಯಾವನ ಗುರು ಫೋನ್ ಮಾಡಿದಾಗ ಹೇಳ್ದ 1 ಅವರಲ್ಲಿ ಹತ್ಬಿಡ್ಬೋದು ಅಂತ. ಕೈಗೆ ಸಿಗಬೇಕು ಇವಾಗ. 1 ಅವರಲ್ಲಿ ಎಷ್ಟು ಕಿಲೋಮೀಟ್ರು? 2 ಕಿಲೋಮೀಟ್ರ್ ಹತ್ತಿದ್ದೀವಿ ಅಷ್ಟೇ. ಅವನು 1 ಕಿಲೋಮೀಟ್ರಲ್ಲಿ ಇಡೀ ಬೆಟ್ಟನೇ ಹತ್ತುತ್ತಾರಂತೆ. ಇಲ್ಲ ಬೋಂಗಿ ಬಿಟ್ಟಿದ್ದ, ಇಲ್ಲ ನಿಜ ಹೇಳಿದ ಗೊತ್ತಿಲ್ಲ. ಆದರೆ ಬರೋರಂತೂ ಇನ್ನು ಫುಲ್ ಪ್ರಿಪೇರಾಗಿ ಬನ್ನಿ. ಇನ್ನು 3 ಕಿಲೋಮೀಟರ್ಸ್ ಬಾಕಿ ಇದೆ. ಆ್ಯಂಡ್ ರೋಡ್ಸ್ ಎಲ್ಲ ನೋಡಿ ಈ ಥರ ಹೆವಿ ಸ್ಟ್ರೀಪೇ ಆಗಿದೆ, ಸ್ಟ್ರೈಟಾಗಂತೂ ಇಲ್ಲ. ನೀರು ನೋಡಿ, ಅಬ್ಬಾ, ಮರುಭೂಮಿಯಲ್ಲಿ ನೀರು ಸಿಕ್ತಂಗೆ ಇಲ್ಲಿ ನೀರು ಸಿಕ್ಕಿದೆ. ಅಪ್ಪ, ಅದು ಎಷ್ಟು ನೀರು ತಣ್ಣಗಿದೆ ಗೊತ್ತಾ, ಫ್ರಿಜ್ಜಲ್ಲಿ ಇಟ್ಟಿರೋ ಥರನೇ ಇದೆ. ಈ ಪಾರ್ಟ್ ತುಂಬ ಕಷ್ಟ ಇದೆ ಗೈಸ್. ಬಂಡೆ ಹತ್ಕೊಂಡು ಹೋಗೋದು. ಇಲ್ಲೇ ಇಷ್ಟು ಸ್ಲಿಪ್ಪರಿ ಆಗ್ತಾ ಇದೆ ನೋಡಿ ಹೆಂಗಿದೆ. ಬಿಸಿಲಿದ್ರು ಚೆನ್ನಾಗಿದೆ. ಸೊ ನೈಸ್. ಮೈ ಗಾಡ್, ನೋಡಿ ಹಿಂಗಿದೆ ರೆಸಾರ್ಟ್, ಸಕ್ಕತ್ತಾಗಿದೆ. ಕಷ್ಟ ಇದೆ. ಏನೋ ಮುಖನೇ ಓ ಮೈ ಗಾಡ್. ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಜಾಗ ಇದ್ರು, ನಾನು ಕ್ರೈಡಲ್ ಮಾಡ್ಕೊಂಬಂದ್ಬಿಟ್ಟೆ. ಅಪ್ಪ, ಕಾರ್ಡಿಯೋ ಎಕ್ಸಸೈಸ್ ತುಂಬ ಆಯಿತು. ಆ್ಯಂಡ್ ಒನ್ ಥಿಂಗ್, ಇಲ್ಲಿ ಬರಬೇಕು ಅಂದರೆ ಹೈಕಿಂಗ್ ಶೂಸ್ ಕಂಪಲ್ಸರಿ. ಸ್ಪೋರ್ಟ್ಸ್ ಶೂ ಗಿಟ್ಸು ಅಂತ ಎಲ್ಲ ಹಾಕೋ ಬರೋಕ್ಕೆ ಹೋಗಬೇಡಿ, ಬಿಕಾಸ್ ಗ್ರಿಪ್ಪು ತುಂಬ ಮುಖ್ಯ. ಬಟ್ ವ್ಯೂ ಮಾತ್ರ ಅಮೇಝಿಂಗ್. ಈ ಬಂಡೆದಿದೆಯಲ್ಲ ಅದೇ ಸ್ವಲ್ಪ ನಿಮ್ಗೆ ಕಷ್ಟ ಅನಿಸೋದು. ಇನ್ನು ಬಿಟ್ಟರೆ ಯು ಕ್ಯಾನ್ ಟ್ರೈ ಹೈಕಿಂಗ್. ಓಕೆ, ಮೇಲೋಗೋಣ. ಇನ್ನೂ ಅದು ಎಷ್ಟು ಕಿಲೋಮೀಟರ್ ಇದೆಯೋ ಗೊತ್ತಿಲ್ಲ. 1 ಕಿಲೋಮೀಟರ್ ಇದೆಯೋ 2 ಕಿಲೋಮೀಟರ್ ಇದೆಯೋ ನೋಡಬೇಕು. 2 ಕಿಲೋಮೀಟರ್ಸ್ ಅಂತೆ. ಬಟ್ ಈ ಸ್ಟ್ರೀಪ್ ಇದೆಯಲ್ಲ ತುಂಬ ಕಷ್ಟ. ಅವಾಗಿಂದ ಹೋಗ್ತಾನೆ ಇದ್ದೀವಿ.
ಅಲ್ಲಿ ನೋಡ್ತಿದ್ದೀರಲ್ಲ ಅದೇ ಶೇಷಗಿರಿ ಪರ್ವತ. ನೆಕ್ಸ್ಟು ಆ ಕಡೆ ಇರಬೇಕು. ಇನ್ನೂ ಇದೆ. ಬೋರ್ಡೇ ಕಾಣಿಸ್ತಾ ಇಲ್ಲ. 2 ಕಿಲೋಮೀಟರ್ಸ್ ಅಂತ ಹಾಕ್ತಾರೆ, 1 ಕಿಲೋಮೀಟರ್ಸ್ ಅಂತ ಹಾಕ್ತಾರೆ. ಅದು ನಡೀತಾ ಇದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಅನ್ಸುತ್ತೆ. ಆ ಬೋರ್ಡ್ಗಳನ್ನ ಮಾತ್ರ ಯಾವತ್ತೂ ನಂಬ್ಕೊಂಡು ಹತ್ತಲೇಬೇಡಿ. ಇದಲ್ಲ ಇವಾಗ ಇಳಿಯೋದಿರೋದು ಮಜಾ. ಲೆಟ್ಸ್ ಸಿ. ಅಯ್ಯೋ ಇನ್ನ ಅಲ್ಲಿ ನೋಡಿ ಹತ್ತುತ್ತಾ ಇದ್ದಾರೆ. ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ದಾರಿ ಮಾಡಿಬಿಡೋದು. ದಾರಿ ಅಲ್ಲುಂಟು, ಬಟ್ ಹೋಗಕ್ಕೂ ತುಂಬಾ ಕಷ್ಟ ಉಂಟು. ಓ ಮೈ ಗಾಡ್, ಫೈನಲಿ ವಿ ರೀಚ್. ಎಷ್ಟು ನಾವು ಟೈಮ್ ತೊಗೊಂಡಿದ್ದು? 3 hours 40 minutes. 3 hours 40 minutes ಟಾಪಿಕ್ ರೀಚ್ ಆಗಿದೆ. ಇನ್ನೊಂದು 1/2 hour ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ಬಿಸಿಲು ತುಂಬ ಜಾಸ್ತಿ ಇದೆ. ಸೊ ಇವಾಗ ನೆಕ್ಸ್ಟು ಕುಕ್ಕೆ ಸೈಡ್ ಇಳಿಬೇಕು. ಜೈ ಕುಮಾರ ಪರ್ವತ, ಜೈ ಜೈ ಕರ್ನಾಟಕ, ಜೈ ಜೈ ರೌಡಿ ಬೇಬಿ. Okay, thank you. It was a very adventurous trek, but we could make it. Let's see after we get down. This is Nayana. After the trek, it was breathtaking. After the trek, it was very beautiful, and I dedicate this trek to Shweta and Swati. It's Bhumika. After the trek, it's too horrible, but I did it. Horrible. Yes, for trekking. This is me, Shweta, at the top of the Kumara Parvata. So really it was challenging, yet we all made it. It's me, Swati. This trek was really awesome. Once I reached the top, I didn't feel any pain or anything. ಇಲ್ಲಿ ಬೋರ್ಡು. ಸೊ ನಿಮ್ಮ ಹಿಂಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಸಿಕ್ಕಿದ್ರೆ ಅದು ಬೀಡಲ್ಲಿಯಿಂದ ಬರ್ತೀರಾ, ಆ್ಯಂಡ್ ರೈಟ್ ಸೈಡು ಕುಕ್ಕೆ ಸೈಡ್ ಹೋಗ್ತೀರಾ. ಸೊ ನಾವಿವಾಗ ಕುಕ್ಕೆ ಸೈಡ್ ಇಳಿತಾ ಇದ್ದೀವಿ. ಆ್ಯಕ್ಚುಲಿ ಇಳಿಯೋದು ತುಂಬಾ ಟಫೆಸ್ಟ್ ಆಗಿದೆ, ಬಟ್ ಇಟ್ಸ್ ಓಕೆ. ಲೈಫಲ್ಲಿ ಒನ್ ಟೈಮು ಸ್ವಲ್ಪ ಅಡ್ವೆಂಚರಸ್ ಆಗಿ ಸ್ವಲ್ಪ ಈ ಥರ ಏನಾದರೂ ಮಾಡಬೇಕು. ಇಟ್ಸ್ ಓಕೆ, ಲೆಟ್ಸ್ ಗೋ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? Toughest trek. ಸಾವಿರ ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತಾ. ಕರ್ಕೊಂಬಂದೇವೆ ಕಾಡಿಗೆ ನಮ್ಮ ಪ್ರಾಣ ಹಿಂಡಕ್ಕೆ. once in a lifetime
an opportunity. ಈ ತಿರ್ಗಾ ಬಾ ಅಂದ್ರೆ ಬರ್ತೀಯಾ? ನೋ ಬೇ. ಆ ಕಡೆ ಸೋಮವಾರಪೇಟೆ ಹತ್ತಿದ್ದು ಏನೇನು ಇಲ್ಲ. ಟೆರೆನ್ಸ್ ಚೆನ್ನಾಗಿರುತ್ತೆ. ಅವರೆಲ್ಲ ಅಲ್ಲೋರೆ ಈಗ. ಇಲ್ಲ ಟೆರಿಬಲ್. ಬರೋಕ್ಕೆ ಹೋಗ್ಬೇಡಿ. ವಿಡಿಯೋ ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ. ಹಾಯ್ ಹಲೋ ಹಾಯ್ 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 ಹಲೋ ಹಾಯ್ ಹಾಯ್ ವಿಡಿಯೋ ಇದ್ದೀರಾ? ಒಂದು ಪಾಯಿಂಟ್ ಆಫ್ ಟೈಮ್ ಸ್ವಲ್ಪ ವ್ಯತ್ಯಾಸ ಅಲ್ಲ ಅಂಕಲ್, ಟಫ್ ಮಾಡಿರೋ ವ್ಯತ್ಯಾಸ ಇದು. ಬೀಳ್ತಿಲ್ಲ ಅಲ್ಲಿ ಹಿಂದೆ ಇರೋರು. ಕೈ ಕೊಡು ಅಂದ್ರೆ ನೋ ಬೇಡ ನಾ ಬರ್ತೀನಿ ಎಲ್ಲೋ. ಆಮೇಲೆ ಮೂರ್ ಸಲ ಹತ್ತದೇ ಇರ. ನಮ್ಮ ಹುಡುಗಿರ್ ನೋಡಿ ಎಲ್ಲ ನೆನ್ನೆ ಟ್ರೆಕ್ಕಿಂಗ್ ಮಾಡ್ಬಿಟ್ಟು ಹೆಂಗಾಗೋಗವ್ರೆ. ಅಲ್ಲಿ ಹತ್ತಕ್ ಆಗ್ತಾ ಇಲ್ಲ, ಇಳಿಯಕ್ ಆಗ್ತಾ ಇಲ್ಲ. ಹೌ ಇಸ್ ದ ಜೋಶ್? ಇವರು ಇಲ್ಲ ನಾನು ಕುಕ್ಕೆನೇ ಇಳಿಯೋದು ಸೂಪರ್ ಅಂದವ್ರು ನೋಡಿ ಹೆಂಗಾಡ್ತಾ ಇದಾರೆ. ಬರ್ತೀರಾ ಇನ್ನೊಂದ್ಸಲಿ ಕುಕ್ಕೆಗೆ? ಕುಮಾರ ಪರ್ವತ ನಥಿಂಗ್. ಇವರು ಅಕ್ಕ ಅವ್ರು ಹೇಳ್ರು ಕುಕ್ಕೆಗೆ ಬರ್ಬೇಡಿ ಹಂಗೆ ಇಳಿಯೋಣ ಅಂತ. ಹೆಂಗಾಡ್ತಾವ್ ನೋಡಿ ಇವರು. ಏಯ್ ನಾನು ಅವಾಗ್ಲೂ ಹಿಂಗೆ ಎನರ್ಜೆಟಿಕ್ ಇವನ್ ನೋಡಿ ಕಾಲೆಲ್ಲ ಆರಾಮಾಗಿದೆ. ಇವಾಗಿದೆ ಎವ್ರಿಥಿಂಗ್. ಇವಾಗಿದೆ. ವಿಡಿಯೋ ಅಲ್ಲಿ ತೋರಿಸ್ತೀನಿ ನೆನೆ ಹೆಂಗೆ ಒತ್ತಾಡಿದ್ದಾರೆ, ಜಾರ್ಕೊಂಡು ಬಿದ್ದಿರೋದೆಲ್ಲ.